ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಗೃಹ ಪ್ರವೇಶದ ಮೊದಲನೇ ದಿನ ಅಂದರೆ ಏಪ್ರಿಲ್ 27 ಶನಿವಾರದ ಬೆಳಗಿನ ಬ್ಲಾಗನ್ನು ಹಾಕ್ತಾ ಇದ್ದೀನಿ. ಬೆಳಿಗ್ಗೆ ಈಗ 7 ಗಂಟೆ ಆಗ್ತಾ ಇದೆ. ಪೂಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2 ದೀಪಗಳನ್ನು ಹಚ್ಚಿಬಿಟ್ಟು ದೀಪಕ್ಕೆ ನಾನಿಲ್ಲಿ ಅರಿಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ದೀಪದ ಪೂಜೆ ಆದ ನಂತರ ಕಾಯನ್ನು ಹಿಡ್ಕೊಂಡ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಕುಲದೇವರು ಹಾಗೆ ಗ್ರಾಮ ದೇವರಲ್ಲೆಲ್ಲ ಎಲ್ಲವೂ ಸುಸೂತ್ರವಾಗಿ ನಡೆಯಲಿ, ಹಾಗೆಯೇ ಒಳ್ಳೆಯದನ್ನು ಮಾಡಿಕೊಡು ಭಗವಂತ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಂತೇಳಿ ಭಗವಂತನಲ್ಲಿ ಕೇಳಿಕೊಳ್ಳುವಂಥದ್ದು. ಎಲ್ಲ ಕಾರ್ಯಕ್ರಮ ನೆರವೇರುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಂಕರಂ ಶಂಕರಾಚಾರ್ಯ ವಿಶೇಷಂ ಬಾದರಾಯ ನಮಃ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಸದ್ಗುರವೇ ನಮಃ. ಓಂ ಗಣಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪನಿಷದೋತ್ತಮಂ ಯಜ್ಞಾಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಯಾ ಪ್ರಣೀಯಾ ಪರಾಮೃಷ್ಟಾಯ ಶಕ್ಷ್ಮಣೀಯೇ ಸಹಸ್ರದಿ ಪ್ರಸೂತಾಸ್ತಾನೋ ಚಂದ್ರಮೂನತಃ ಇದಂ ಕರ್ಮಯಾ ದೇವಸ್ಮಾರ್ಥಂ ಪುರತಸ್ತವ ಏರಮೇ ಸುಪರಾವ ಪ್ರಜ್ವಲೇಶ್ವರಿ ಜನ್ಮನಿ ಗುರುದೇವತಾ ಶ್ರೀ ಮಹಾಗಣಪತಯೇ ನಮಃ. ನಮಸ್ಕಾರ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಭೂರ್ವೇದಾಯ ಸ್ವಾಹಾ, ಓಂ ಭುವಾಯ ವೇದಾಯ ಸ್ವಾಹಾ, ಓಂ ಸ್ವಹ ಸಾಮವೇದಾಯ ಸ್ವಾಹಾ. ಕರಂ ರಕ್ಷಾಲ್ಯ ಕರ್ಮಕರ್ತು ಶರೀರಸಿದ್ಧರ್ಥಂ ಸ್ನಾನಪಾನ ಮಂತ್ರಾಚಮನ ಮಂತ್ರ ಪ್ರೋಕ್ಷಣಾಯ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಗೃಹ ಪ್ರವೇಶಕ್ಕೆ ತಮ್ಮ ಕೂಡ ಬಂದಿದ್ದ USA ಅಕ್ಕನ ಮನೆ ಉಪನಯನಕ್ಕೆ ಮತ್ತು ಗೃಹ ಪ್ರವೇಶಕ್ಕೆ ಅಂತಲೇ ಬಂದಿದ್ದ ಅವನು. ತುಂಬಾ ಖುಷಿಯಾಯಿತು ನಮಗೆ. ತಮ್ಮ ಬಂದಿಲ್ಲ ಅಂದರೆ ಬೇಜಾರಾಗ್ತಿತ್ತು. 3 ಜನ ತಮ್ಮ ಇದ್ದು ಒಬ್ಬರು ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಶ್ರೀಲೋಲ ಬಂದಿರೋದ್ರಿಂದ ತುಂಬಾ ಖುಷಿಯಾಯಿತು. ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಅಥವಾ ಏನಾದರೂ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂಥೇಳಿ ಚಪ್ಪರ ಹಾಕಿದ್ವಿ ಅಂದರೆ ಮುಗಿದೋಯ್ತು. ಬೆಂಗಳೂರು ಕಡೆ ಹಿಜ್ಡಾಗಳು ಬಂದೇ ಬಿಡ್ತಾರೆ, ಚಕ್ಕಗಳು ಅಂತ ಕೂಡ ಹೇಳ್ತಾರಲ್ವ. ನೋಡಿ ಬಂದಿದ್ದಾರೆ. ಬಂದ ಮೇಲೆ ಅವ್ರ ಡಿಮಾಂಡ್ ಅಷ್ಟಿಷ್ಟೇ ಅಲ್ಲ, 20,000 ಕೊಡಿ, 30,000 ಕೊಡಿ, 50,000 ಕೊಡಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರೆ ನಮ್ಗೆ ಇಷ್ಟು ಕೊಡಲ್ವಾ, ಅಷ್ಟು ಕೊಡಲ್ವಾ, ಕೊಡಿ ಅಂತೇಳಿ. ಇವರಿಂದ ತಪ್ಪಿಸ್ಕೊಳ್ಳೋದು ದೊಡ್ಡ ಸಮಸ್ಯೆ. ಮಾತ್ರ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದು ಒಂದು ಸರಿ ಬಂದು ಕೊಟ್ಟರೆ ಹೋಗೋದಿಲ್ಲ, ಮತ್ತೆ ಬರ್ತಾನೆ ಇರ್ತಾರೆ. ನಮಗಂತೂ ತಲೆ ಕೆಟ್ಟೋಯ್ತು. ಬೆಳಗಿಂದ ಸಂಜೆವರೆಗೂ ಒಂಥರ ಸುಲಿಗೆನೇ ನಡೀತಾ ಇತ್ತು. ನಾವು ಪೂಜೆ ಕೂತಿರೋದ್ರಿಂದ ಇದನ್ನೆಲ್ಲ ತಮ್ಮ ಮ್ಯಾನೇಜ್ ಮಾಡ್ತಾ ಇದ್ದ. ಅವನಿಗೆ ಹೇಳಿದ್ವಿ. ಬೆಳಗ್ಗೆನೇ ಒಂದಿಷ್ಟು ಜನ 2-3 ಆಟೋದಲ್ಲಿ ಬಂದು ಇಳಿದ್ರು. ಅವರಿಗೆಲ್ಲ ಹಣ ಕೊಟ್ಟಿದ್ದಾಯಿತು. ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ವಿ. ನಾವು ಬರೆದೋದ್ರೆ ಬೇರೆ ಯಾರೂ ಬರಲ್ಲ ಅಂತ ಹೇಳಿದ್ರು. 11,000 ಇಸ್ಕೊಂಡ್ರು. 50,000 ಎಲ್ಲ ಕೇಳಿದ್ರು. ಅಂತೂ ಹೇಳಿ 11,000 ಕೊಟ್ಟಿದ್ದಾಯಿತು. ಆಮೇಲೆ ಅದಾದಮೇಲೆ ಮತ್ತೊಂದಿಷ್ಟು ಜನ ಹಾಗೆಯೇ ಬರ್ತಾನೆ ಉಳಿದ್ರು. ಮತ್ತು ಇವ್ರು ಏನಂತಂದರೆ 50,000 ಕೊಡಿ ಅಂದಾಗ ಕೊಡಲ್ಲ, ಅಂದಾಗ 30-20 ಎಲ್ಲ ಕೇಳಿದ್ರಲ್ಲ, ಅಷ್ಟೆಲ್ಲ ಆಗಲ್ಲ ಅಂದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಬಟ್ಟೆ ಎಲ್ಲ ಬಿಚ್ಚಿಬಿಡ್ತೀವಿ ಅಂತೇಳಿ ಒಂಥರ ಹೆದರಿಸ್ತಾರೆ. ಬಟ್ಟೆ ಬಿತ್ತಾರೆ ಅಂದರೆ ಯಾರಿಗೆ ತಾನೇ ಒಂಥರ ಅನಿಸಲ್ಲ. ಅದು ಪೂಜೆ ನಡೀತಿರುವಾಗೆಲ್ಲ ಅದೆಲ್ಲ ಒಂಥರ ಅಸಹ್ಯ ಅಲ್ವಾ. ಅದು ಬೇರೆ ಮೊದಲನೇ ಗೃಹ
ಗೃಹ ಪ್ರವೇಶ ಟೈಮಲ್ಲಿ ಅವ್ರು ಬಂದು ಕೊಟ್ಟಿರೋ ಕಾಟ ನೋಡಿಬಿಟ್ಟೆ ಭಯ ಪಟ್ಕೊಂಡಿದ್ರು. ಅಯ್ಯೋ ಅವ್ರು ಮಾತ್ರ ಬರೋದಿರೋ ಥರ ನೋಡ್ಕೊಳ್ಳೋ ಶ್ರೀಲು ಅಲ್ಲ, ಒಳಗಡೆ ಬರೋಕ್ಕೆ ಬಿಡಬೇಡ ಅಂತ ತಮ್ಮನಿಗೆ ಹೇಳ್ತಾನೆ ಇದ್ದರು, ನಮಗೂ ಹೇಳ್ತಾಯಿದ್ರು. ಅವ್ರಿಗೆ ಎಷ್ಟು ಅಂತ ಹಣ ಕೊಟ್ಬಿಟ್ಟು ಮೊದಲೇ ಕಳಿಸ್ಬಿಡಿ, ಅವ್ರು ಒಳಗಡೆ ಮಾತ್ರ ಬರೋದು ಬೇಡ ಅಂತೇಳಿ. ಮೊದಲನೇ ಸಾರಿ ಗೃಹ ಪ್ರವೇಶದಲ್ಲೂ ಕೂಡ ನಾವು ಅವರಿಂದ ತುಂಬಾ ಒಂಥರ ಕಷ್ಟಪಟ್ಟಿದ್ದೀವಿ. ಆವಾಗಲೂ ಅಷ್ಟೇ 30-40 ಸಾವಿರದವರೆಗೂ ಸುಲಿಗೆ ಮಾಡಿಬಿಟ್ಟಿದ್ದಾರೆ. ಈಗಲೂ ಅಷ್ಟೇ. ಅದಕ್ಕೋಸ್ಕರ ಅತ್ತೆಗೆ ಅವ್ರು ಬರ್ತಾರೆ ಅಂದ್ರೇ ತುಂಬ ಭಯ. ಅವರು ಮೊದಲೇ ಹೇಳ್ತಾಯಿದ್ರು ಈಗಲೂ ಬರ್ತಾರಾ ಅಂಥೇಳಿ. ಸ್ವರ್ಣಗೌರಿ ಪೂಜೆ ಟೈಮಲ್ಲೂ ಕೂಡ ಬಂದಿದ್ದರು. ಆವಾಗ ನಾನು ಹೇಳಿದ್ದೆ ಇದು ಪೂಜೆ, ಇವಾಗ ಪೂಜೆ ಟೈಮಲ್ಲೆಲ್ಲ ಕೊಡಲ್ಲ, ಇದು ವ್ರತದ ಪೂಜೆ ಮುಗಿದ ಮೇಲೆ ಬೇಕಾದರೆ ನಾಳೆ ಬನ್ನಿ ಕೊಡ್ತೀವಿ, ಇವಾಗ ತಿಂಡಿ ತಿಂದು ಊಟ ಮಾಡ್ಕೊಂಡು ಹೋಗಿ ಅಂತೇಳಿ. ಅವರು 100,000 ಕೊಡ್ತೀವಿ ಅಂದರೆ ಹೋಗಲ್ಲ. ಅವರು ತುಂಬಾ ಕೇಳ್ತಾರೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳಿ. ಬೆಳಗಿಂದ ಸಂಜೆವರೆಗೆ ಇದೇ ಆಗೋಯ್ತು ನಮಗೆ. ಪೂಜೆ ಕಡೆ ಲಕ್ಷ್ಯ ಕೊಡೋದಕ್ಕಿಂತ ಇವ್ರ ಕಡೆ ಲಕ್ಷ್ಯ ಕೊಡೋದೇ ಜಾಸ್ತಿ ಆಗೋಯ್ತು. ಒಂದೊಂದು ಗ್ಯಾಂಗ್ ಹೋದ್ಮೇಲೆ ಇನ್ನೊಂದು ಗ್ಯಾಂಗ್ ಬರುತ್ತೆ, ಒಂದೇ ಸರಿ ಬರಲ್ಲ. ಅವರು ಏನೋ ಮಾತಾಡ್ಕೊಂಡೇ ಬರ್ತಾರೆ ಅನಿಸುತ್ತೆ. ಒಂದಿಷ್ಟು ಜನ ಹೋದ್ಮೇಲೆ ಇನ್ನೊಂದಿಷ್ಟು ಜನ ಬರ್ತಾರೆ. ಹೀಗೆ ಬರ್ತಾ ಇದ್ದಾಗ ಒಂದು 5-6ನೇ ಗ್ಯಾಂಗ್ ಬರುವಾಗ ಆಮೇಲೆ ಲಾಸ್ಟಲ್ಲಿ ಬೇಜಾರಾಗಿ ತುಂಬ ಹೇಳಿದ್ವಿ ನಾವು, ಇಷ್ಟೊಂದೆಲ್ಲ ಸುಲಿಗೆ ಮಾಡ್ಕೊಂಡು ಹೋಗ್ತೀರಾ ನೀವು, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಹಾಗೆ ಹೀಗೆ ಅಂಥೇಳಿ. ಆವಾಗ ಅವ್ರು ಹೇಳ್ತಾಯಿದ್ರು ಶಿರಾ ತೊಗೊಳೋದಕ್ಕೆ ಹಣ ಕೊಡಿ, ಶಿರಾ ತೊಗೊಳೋದಕ್ಕೆ ಅಂತೇಳಿ. ಆವಾಗ ತಮ್ಮ ಶಿರಾ ಅಂದರೆ ನಮ್ಮಲ್ಲಿ ಕೇಸರಿ ಬಾತ್ ಅಂತ ಮಾಡ್ತಾರಲ್ಲ ರವೆಯಲ್ಲಿ ಬೆಂಗಳೂರು ಕಡೆ, ಅದಕ್ಕೆ ಶಿರಾ ಅಂತ ಹೇಳ್ತಾರೆ ನಮ್ಮ ಕಡೆ. ಬಹುಶಃ ಅದಕ್ಕೆ ಅಂತ ಹೇಳ್ಬಿಟ್ಟು ಶಿರಾ ಕೊಡ್ತೀವಿ, ತಿನ್ನೋಕ್ಕೆ ಬನ್ನಿ ಅಂತ ಕರೆದ್ರಂತೆ. ತಿನ್ನೋದಕ್ಕೆ ಯಾರಿಗೆ ಬೇಕು ಶಿರಾ, ನಮಗೆ ಸೀರೆ ತೊಗೊಳಕ್ಕೆ ಅನ್ನೋದಕ್ಕೆ ಶಿರಾ ಅಂತ ಹೇಳ್ತಾಯಿದ್ರಂತೆ. ಅತ್ತೆ ಎಲ್ಲ ಶಿರಾ ಕೊಡ್ತೀವಿ ಬನ್ನಿ ಶಿರಾ ಅಂತ ಕರಿತಾ ಇದ್ರಂತೆ. ನಮಗೇನು ಬೇಡ ಶಿರಾ, ನೀವೇ ತಿಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು. ಆಮೇಲೆ ಹಾಗೇ ಹೋಗಿಲ್ಲ, ಅವರು ಹಣ ಇಸ್ಕೊಂಡೇ ಹೋಗಿದ್ದು. ಬೆಳಿಗ್ಗೆ ಇಬ್ಬರು ಪುರೋಹಿತರು ಬಂದಿದ್ದರು ಪಂಚಗವ್ಯ ಹೋಮ ಮಾಡೋದಕ್ಕೆ, ಗಾಯತ್ರಿ ಹೋಮ ಹಾಗೆಯೇ ಸುಬ್ರಹ್ಮಣ್ಯ ಜಪ ಮತ್ತು ಅಘೋರಾಷ್ಟ್ರ ಜಪ ಎಲ್ಲ ಮಾಡೋದಕ್ಕೆ. ಏನಾದರೂ ತೊಂದರೆ ಇದ್ದರೆ, ದೋಷಗಳಿದ್ದರೆ ಜಾಗದಲ್ಲಿ ಮುಂದೆ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಅಘೋರಾಷ್ಟ್ರ ಜಪ ಮಾಡಿಸಿದ್ವಿ. ಹಾಗೆ ಸುಬ್ರಹ್ಮಣ್ಯ ಜಪ ಕೂಡ ಅಷ್ಟೇ. ತುಂಬ ಹಾವುಗಳೆಲ್ಲ ಓಡಾಡ್ತಾ ಇರುತ್ತೆ ಏರಿಯಾದಲ್ಲೆಲ್ಲ, ಮುಂದೆ ಸಮಸ್ಯೆ ಆಗಬಾರ್ದು ಏನೂ ಜಾಗದಲ್ಲಿ ಅಂತೇಳ್ಬಿಟ್ಟು ಈ ರೀತಿ ಪೂಜೆನೆಲ್ಲ ಮಾಡಿಸಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಸುಬ್ರಹ್ಮಣ್ಯ ಜಪ ಕೂಡ ಮಾಡಿಸಿದ್ವಿ. ಅಮ್ಮ ನಮಗೆ ಮಾಡಿಸೋದಕ್ಕೆ ಹೇಳಿದರು ಸುಬ್ರಹ್ಮಣ್ಯ ಜಪ ಅಘೋರಾಷ್ಟ್ರ ಜಪ ಎಲ್ಲ ಮಾಡಿಸಿ ಅಂತೇಳಿ. ಅದನ್ನ ಇವಾಗ ಬೆಳಿಗ್ಗೆ ಮಾಡಿಸ್ತಾ ಇದ್ದೀವಿ. ಯಾರದೇ ಕೆಟ್ಟ ದೃಷ್ಟಿ ಆಗಿದ್ರೂ ಕೂಡ ಏನೂ ಸಮಸ್ಯೆ ಆಗಬಾರ್ದು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಪೂಜೆನೆಲ್ಲ ಬೆಳಗ್ಗೆ ಮಾಡಿಸ್ತಾ ಇರೋದು. ಜಪ ಎಲ್ಲ 6 ಅಕ್ಷರದ ಸುಬ್ರಹ್ಮಣ್ಯ ಜಪ ಇದನ್ನೆಲ್ಲ ಮಾಡಿಸಿದ್ವಿ 3,000. ಆಮೇಲೆ ಸಂಜೆ ಟೈಮಿಗೆ ವಾಸ್ತು ಹೋಮ ಎಲ್ಲ ಇದೆ. ಇವಾಗ ಮಧ್ಯಾಹ್ನ ಊಟದವರೆಗೆ ಈ ಜಪ ಪೂಜೆ ಹೋಮ ಇವೆಲ್ಲ ಇವಾಗ ಬೆಳಗಿನ ಸಮಯದಲ್ಲಿ ಪಂಚಗವ್ಯ ಹೋಮ ಎಲ್ಲ ಇವಾಗ ಬೆಳಿಗ್ಗೆನೇ ಮಾಡ್ತಾ ಇದ್ದಾರೆ. ಇವಾಗ ಅತ್ತೆ ಮಾವನಿಗೆ, ಅಪ್ಪ ಅಮ್ಮನಿಗೆ ಹಾಗೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ, ಪುರೋಹಿತರಿಗೆ ನಮಸ್ಕಾರ ಮಾಡಿ, ಹೋಮಕ್ಕೆಲ್ಲ ಇಲ್ಲಿ ನಾವು ನಮಸ್ಕರಿಸ್ತಾ ಇದ್ದೀವಿ. ಇಲ್ಲಿ ಅಕ್ಕ ಭಾವ ಮತ್ತು ಅಮ್ಮ ಮಾವ ಅತ್ತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆ ಇವರು ಅತ್ತೆಯ ತಮ್ಮ ಮತ್ತು ತಂಗಿ ನರಸಿಂಹ ಮಾವ ಮತ್ತು ವಿಲಾಸಿನತ್ತೆ. ಸ್ವಲ್ಪ
ಧೈರ್ಯವಸ್ತು ಆರೋಗ್ಯವಸ್ತು ವಸ್ತಸ್ತು ಕರ್ಮಸಂಪದಸ್ತು ಕ್ಷತಂಪದಸ್ತು ಕೃತಂಪದಸ್ತು ಸರ್ವಸಂಪದಸ್ತು ಆಹಾರ ವಿರುದ್ಧರಸ್ತು ಓಂ ಯತ್ಪುಣ್ಯಂ ನಕ್ಷತ್ರಂ ಯದಾವೈ ಸೂರ್ಯೋದಯತೆ ನಕ್ಷತ್ರಂ ನೇತೆ ಯಾವತ್ತು ಸೂರ್ಯೋದಯತೆ ಯತ್ ಜಗತ್ತು ವಿಷಯ ಪರಾಪರವೇದ ಆದಿತ್ಯ ಪುಣ್ಯಾಯ ಮುಕ್ತೆ ಕಾರ್ಯಮಾಯ ಕಾರ್ಯಕ್ಷತ್ರಾಣಿ ಯಾದೇವ ನಕ್ಷತ್ರಾಣಿ ದೇಶು ವೇದಕ್ಕೆ ಆದಿತ್ಯ ಪುಣ್ಯಾಯ ಮುಕ್ತೆ ಸಾತ್ವಪಿನೇ ಮಹಾಜನಾಯ ನಿರ್ವಾಣಾಯ ವಚನ ಲಕ್ಷ್ಮಣಾಯ ಲಕ್ಷ್ಮಣ ಪಂಚಕ ಬ್ರಹ್ಮ ಪೂಜಾವನ ಲಕ್ಷ್ಮಣ ವಾಸ್ತವಮ ವಿಡಿಯೋ ಮಾಡಿ ವಾಸ್ತವ ನಿರ್ಮಾಣ ಪುಣ್ಯಾಹ ತೋ ಓಂ ಪುಣ್ಯಾಹ ಓಂ ಪುಣ್ಯಾಹ ಓಂ ಪುಣ್ಯಾಹ ಸ್ವಸ್ತಿ ಗೊತ್ತಿಲ್ಲ 40,000 ಎಷ್ಟು ಹೇಳಿತ್ತು 40 ಮೇಲೆ 42 ಇದಕ್ಕೆಷ್ಟು 41,500 ಅಕ್ಷತ ಬಟ್ಟೆ ತಗ ಕಡೆ ಈಗ ಹೋಮಕ್ಕೆ ಇಲ್ಲಿ ಅಗ್ನಿಯನ್ನು ಕುರಿಸ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಹಾಕ್ಬಿಟ್ಟು ಓಂ ದೇವಸ್ಯ ಸವಿತ ಪ್ರಸವೆ ಅಶ್ವಿನೋ ಬಾಹುಭ್ಯಾಂ ಉಷ್ಣೋ ಸದಾ ಲೌಕಿಕೋ ನಾಮಾಕರಿಂ ಪ್ರತಿಷ್ಠಾ ಸಾಕ್ಷಾತ್ ಜಗನ್ನಾಥಸ್ಯ ಈಶಾನ್ಯಾಮಿತಾಯ ಮೋಕ್ಷಿತ ಕಾಷ್ಠಾನಿ ಅಗ್ನೋ ನಿಕ್ಷಿಪ್ಯ ಓಂ ಭೂ ಓಂ ಭುವಃ ಓಂ ಸ್ವಃ ಓಂ ಮಹಾ ಓಂ ನಮಃ ಓಂ ಸತ್ಯಾಂ आपको ज्योति समृद्धम ब्रह्म अस्मिन् गृहपाठशुद्ध्यर्थं प्रोक्षणं प्राशनं कर्तुं ब्रह्मपूर्तमनाख्यं कर्म करिष्ये अनिल हाक्तार ओम चिचिर्नामाग्निः सवितृपवमान रुद्र अग्न्यादयो देवताः पञ्चगव्यमभिः
स्वाहा